ಜಲ್ದಿ ಬೇಗ ವೀಡಿಯೋ ಮಾಡ್ಕೊಂಡು ಕಳಿಸ್ಕೊಡ್ಬೇಕು, ಮಳೆಗೆ ಸಿಗಾಕೊಬಿಟ್ರೆ ತುಂಬ ಕಷ್ಟ. ಇವರೇ ನೋಡಿ ಗಾಡಿ ಓನರು, ಹೋಂಡಾ ಎಸ್ ಪಿ. ಓ ಕ್ಯಾಪ್ ಕೈಗೆ ಬಂದ್ಬಿಡುತ್ತಾ. ಸಸ್ಪೆನ್ಷನ್ ಮಾತ್ರ ಸಾಕಾಗಿದೆ ಗುರು. ನಾ ಯೂಟ್ಯೂಬ್ ನೋಡ್ತೀರಾ? ಎಲ್ಲ ನೀವು ಕಟ್ಟಿದ ಹೆಸರು, ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂತ ಕರುಣೆ. ಈ ಕೈ ಕರ್ನಾಟಕದ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಎದ್ದು ಬಂದಿದ್ದು ಚರಿತ್ರೆ. ಸಾಂಗ್ಲಿಯ ಯಾರಾದ್ರೂ ತಪ್ಪು ಮಾಡಿ ಕಂಡ್ರೆ ಶಿಕ್ಷೆ ಕೊಡಂತ ಗಂಡಸು ಕಣ ನಾನು. ಡೌಟ್ ರಾಜ, ನಾನು ಡೌಟೇ ಕಣಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟವ್ರು ನಾವಾಗಿರ್ಬೇಕು. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಟು ಪ್ರಶು ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮುಂದೆ ಇದೆ ಹೋಂಡಾ ಎಸ್ ಪಿ 125. ಬನ್ನಿ ಈ ಗಾಡಿಯ ಫುಲ್ ಡೀಟೇಲ್ ನಿಮಗೆ ಹೇಳ್ತೀನಿ. ಒಂದು ಈ ಗಾಡಿಯ ಓವರಾಲ್ ವಾಕರೌಂಡ್ ನೋಡ್ಕೊಬಿಡಿ. ಡಿಸೈನ್ ಎಲ್ಲ ಹೇಗಿದೆ, ಕಂಪ್ಲೀಟ್ ಡಿಸೈನು ನಿಮಗಿದು ನೋಡೋದಕ್ಕೆ. ನಿಮಗೆ ಹೋಂಡಾ ಎಸ್ ಪಿ 125, ಇದರಲ್ಲಿ 160 ಕೂಡ ಬರುತ್ತೆ ನಿಮಗೆ. ಫ್ರಂಟಲ್ಲಿ ನಿಮಗೆ LED ಹೆಡ್ಲ್ಯಾಂಪ್ ಸಿಗ್ತಾಯಿದೆ, ಮತ್ತು ಹಾಲೋಜನ್ ಇಂಡಿಕೇಟರ್ ಸಿಗ್ತದೆ 2 ಸೈಡು. ಇನ್ನು ಸೈಡಿಗೆ ಬಂದರೆ ನಿಮಗೆ ಇಲ್ಲಿ ಹೋಂಡಾ ಬ್ಯಾಡ್ಜಿಂಗ್ ಇದೆ, ಸಖತ್ತಾಗಿದೆ. ಒಟ್ಟಿನಲ್ಲಿ ಅವ್ರು ಹೋಂಡಾ ಬ್ಯಾಡ್ಜಿಂಗೇ ಕಾಸು ಕೊಡಬೇಕು, ಆ ಲೆವೆಲಿಗೆ ಚೆನ್ನಾಗಿದೆ ಗಾಡಿ. ಇನ್ನು ಸೈಡಿಂದ ನೋಡಿ, ಫಿಟ್ ಆ್ಯಂಡ್ ಫಿನಿಶಿಂಗ್ ಬಗ್ಗೆ ಮಾತಾಡೋವಾಗಿಲ್ಲ. ರೇರಿಗೆ ಬಂದರೆ ನಿಮಗೆ ಹಾಲೋಜನ್ ಟೈಲ್ ಲ್ಯಾಂಪ್ ಸಿಗ್ತದೆ, ಮತ್ತು 2 ಇಂಡಿಕೇಟರ್ ಹಾಲೋಜನ್ ಸಿಗ್ತದೆ. ಕೆಳಗಡೆ ನಿಮಗೆ LED ನಂಬರ್ ಪ್ಲೇಟ್ ಲ್ಯಾಂಪ್ ಬರುತ್ತೆ ನಿಮಗೆ LED. ಇನ್ನು ಸಸ್ಪೆನ್ಷನ್ ನೋಡೋದಾದರೆ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ 2 ಸೈಡೂ. 2 ಕೂಡ ಟೆಲಿಸ್ಕೋಪಿಕ್ ಕೊಡಲೇಬೇಕು. ಹಿಂದ್ಗಡೆ ನಿಮಗೆ ಹೈಡ್ರೋಲಿಕ್ ವಿತ್ ಸ್ಪ್ರಿಂಗ್ ಸಸ್ಪೆನ್ಷನ್ ಕೊಡ್ತಾರೆ, ಡ್ಯುಯಲ್ ಸೈಡು. ನಿಮಗೆ ಮೋನೋಶಾಕ್ ಸಿಗ್ತಾಯಿಲ್ಲ. ಇದರಿಂದ ಹೇಳ್ಬೇಕಿದ್ರೆ 160 ನಿಮಗೆ ಮೋನೋಶಾಕ್ ಸಿಗುತ್ತೆ, ಇದರಲ್ಲಿ ನಿಮಗೆ ಮೋನೋಶಾಕ್ ಸಿಕ್ಕಿಲ್ಲ. ನಿಮಗೆ ಡ್ಯುಯಲ್ ಸೈಡ್ ಸಸ್ಪೆನ್ಷನ್ ಸಿಗ್ತಾಯಿದೆ ರೇರು. ಸಸ್ಪೆನ್ಷನ್ ಮಾತ್ರ ಸಾಕಾಗಿದೆ ಗುರು, ಆರಿಸ್ತಾ ಇರೋದು ಎಕ್ಸ್ಪಲ್ಸ್ ಥರ. ಆ ಲೆವೆಲ್ಗೆಲ್ಲ ಕಂಫರ್ಟ್ ಇಲ್ಲ ಬಿಡಿ. ಇನ್ನು ಫ್ರಂಟ್ ಟೈರಿಗೆ ಬಂದರೆ ನಿಮ್ಗೊಂದು ನಿಶಿನ್ ಕ್ಯಾಲಿಪರ್ ಸಿಗ್ತಾಯಿದೆ. ನಿಮ್ಮ ಡಿಸ್ಪ್ಲೇಟ್ ನಿಮಗೆ 240 mm ಡಿಸ್ಪ್ಲೇಟ್ ಸಿಗ್ತಾಯಿದೆ. ಸ್ಟಾಪಿಂಗ್ ಪವರ್ ಗಾಡೀಲಿ ಎಷ್ಟಿದೆ ಏನು ಚೆಕ್ ಮಾಡೋದ ಬನ್ನಿ. 60 ಹೋಗಿ ಬ್ರೇಕ್ ಅಪ್ಲೈ ಮಾಡೋಲ್ಲ, ಯಾವ ಲೆವೆಲ್ಗಿದೆ ಬ್ರೇಕಿಂಗು. ಗುರು ಸಖತ್ತಾಗಿ ನಿಲ್ತದೆ ಗುರು. ಇಷ್ಟಿದ್ರೆ ಸಾಕು ಗಾಡಿಗೆ, ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು ನೀವೆಂತ ಪೇಸ್ ಹಿಡಿತಾಯಿದ್ರೆ. ಫ್ರಂಟ್ ಸ್ವಲ್ಪ ನೋಡ್ಕೊಂಡು ಹೊಡಿಬೇಕು ಗುರು, ಯಾಕಂದರೆ ಗಾಡೀಲಿ ABS ಇಲ್ಲ. ABS ಇದ್ದಿದ್ರೆ ಬೇಕಾದ್ರೆ ಹೆಂಗೆ ಬೇಕಾದ್ರೂ ಆಟಾಡ್ಬೋದಿತ್ತು. ಇನ್ನು ಟೈರು ಫುಲ್ ಅಲಾಯ್ ವೀಲ್ ಮ್ಯಾಗ್ ವೀಲ್ ಕೊಡ್ತಾ ಇರೋದು ನಿಮಗೆ. ಇಲ್ಲೊಂದು ಪಂಚರ್ ಆಗಿಬಿಟ್ಟಿದೆ ಟ್ಯೂಬ್ಲೆಸ್ ಟೈರು. ಹೇಳ್ಬೇಕಂದ್ರೆ ಇದು ಟ್ಯೂಬ್ಲೆಸ್ ಟೈರು. ಇನ್ನು ಟೈರ್ ಸೈಜ್ ಬಂದು ನಿಮಗೆ 90/100 18 ಇಂಚ್ ವೀಲ್. ಇನ್ನು ರೇರಿಗೆ ಬಂದರೆ ರೇರ್ ನಿಮಗೆ 130 mm ಡ್ರಮ್ ಬ್ರೇಕ್ ಸಿಗ್ತಾಯಿದೆ. ಇನ್ನು ವೀಲ್ ಸ್ಪೆಸಿಫಿಕೇಷನ್ಗೆ ಬಂದರೆ ನಿಮಗೆ 100/90 18 ಇಂಚ್ ವೀಲು. 2 ಕೂಡ 18 ಇಂಚ್ ವೀಲ್ ಸಿಗ್ತದೆ. 18 ಇಂಚ್ ವೀಲು, ಡ್ಯುಯಲ್ ಟೈರ್ ಕೂಡ ಟ್ಯೂಬ್ಲೆಸ್ ಟೈರ್ಗಳು ಸಿಗ್ತಾ ಇರೋದು ಗಾಡೀಲಿ. ಇನ್ನು ಇಂಜಿನ್ ಬಗ್ಗೆ ಹೇಳೋದಾದರೆ ನಿಮಗೆ 123.94 cc ಸಿಗ್ತಾ ಇದೆ ನಿಮಗೆ. ಇದ್ರ ಇಂಜಿನ್ BHP ಬಂದು ನಿಮಗೆ 10.7 BHP, 10.9 Nm ಆಫ್ ಟಾರ್ಕ್ ಸಿಗ್ತಾ ಇದೆ ನಿಮಗೆ. ಗಾಡಿ ಪಿಕಪ್ ಮಾತ್ರ ಬೆಂಕಿ. 5th ಗೇರಲ್ಲಿ ಹೋಗ್ತಾ ಇದ್ದೀನಿ, 99 100 ಹೋಗ್ತಾ ಇದ್ದೀನಿ, ಏನೋ ಫೀಲ್ ಆಗ್ತಿಲ್ಲ. ಆದರೆ ಸ್ವಲ್ಪ ವಾಬ್ಲಿಂಗ್ ಇದೆ ಗಾಡಿ, ತೋರುತ್ತೆ ಅಷ್ಟು ಮಚ್ಚಿ ಕೂತಂಗೆಲ್ಲ ಗೊತ್ತಿಲ್ಲ ಗಾಡಿ. ಗಾಡೀಲಿ ನಿಮಗೆ 5 ಸ್ಪೀಡ್ ಗೇರ್ ಬಾಕ್ಸ್ ಸಿಗ್ತಾ ಇರೋದು. ಗಾಡೀಲಿ 6 ಸ್ಪೀಡ್ ಇಲ್ಲ, 5 ಸ್ಪೀಡ್ ಗೇರ್ ಬಾಕ್ಸ್. ಗಾಡಿ ಗೇರ್ ಎಷ್ಟು ಸ್ಮೂತ್ ಇದೆ ಅಂದರೆ, ನಾನು 5th ಗೇರಲ್ಲಿ ಇದ್ದೀನಿ, ನನಗೇನು ಜರ್ಕ್ ಹೊಡಿತದೆ ಏನೋ ಅನ್ನಿಸ್ತಲ್ಲ. 30 ಸ್ಪೀಡಲ್ಲಿ ಇದ್ದೀನಿ ನಾನು, 5th ಗೇರ್ಗೆ ಹಾಕಿದ್ದೀನಿ, 30 ಸ್ಪೀಡಲ್ಲಿ ಇದ್ದೀನಿ, ಏನು ಅನ್ನಿಸ್ತಲ್ಲ. 30-40 ಆರಾಮಾಗಿ ಹೋಗ್ತಾ ಇದೆ. ನಿಮಗೇನು ಗಾಡಿ ಗೇರ್ ಡೌನ್ ಮಾಡು, ಗೇರ್ ಅಪ್ ಮಾಡು ಅಂತೇನು ಗಾಡಿ ಕೇಳ್ತಾನೆ ಇಲ್ಲ. ಸೆಲ್ಫ್ ಸ್ಟಾರ್ಟು ಕೂಡ ಇದೆ, ಕಿಕ್ ಸ್ಟಾರ್ಟು ಕೂಡ, ಎರಡೂ ಇದೆ ಇದರಲ್ಲಿ. ಇನ್ನು ಗಾಡಿ ಗ್ರೌಂಡ್ ಕ್ಲಿಯರೆನ್ಸಿಗೆ ಬಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನಿಮಗೆ 160 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗ್ತಾಯಿದೆ. ಇನ್ನು ಸೀಟ್ ಹೈಟಿಗೆ ಬಂದರೆ ನಿಮಗೆ 790 mm ಸೀಟ್ ಹೈಟ್ ಸಿಗ್ತಾಯಿದೆ. ಸೀಟ್ ಮಾತ್ರ ಏನು ಕಂಫರ್ಟ್ ಇದೆ ಗೊತ್ತಾ, ಕಂಫರ್ಟ್ ಸಖತ್ತಾಗಿದೆ ಗುರು ಗಾಡಿ ಸೀಟು. ನಿಮ್ಗೆ ಆರಾಮಾಗಿ 2 ಅವರ್ ಜರ್ನಿ ಮಾಡಿದ್ರು ಏನೂ ಅಷ್ಟು ಅನಿಸಲ್ಲ, ಆ ಥರ ಸೀಟ್ ಕೊಟ್ಟಿದ್ದಾನೆ. ಇನ್ನು ಫ್ಯೂಲ್ ಕೆಪಾಸಿಟಿಗೆ ಬಂದರೆ ನಿಮಗೆ 11 ಲೀಟ್ರ್ ಫ್ಯೂಲ್ ಕೆಪಾಸಿಟಿ ಕೊಟ್ಟಿದ್ದಾನೆ. ಗಾಡಿ ಮೈಲೇಜ್ ನಿಮಗೆ ಕಂಪ್ನಿಯವ್ರು ಕ್ಲೇಮ್ ಮಾಡೋ ಪ್ರಕಾರ 60-65 ಹೇಳ್ತಾರೆ. ನಮ್ಮ ಫ್ರೆಂಡ್ ಹೇಳಿರೋ ಪ್ರಕಾರ ಇದು 65 km
ಪರ್ ಲೀಟರ್ ಕೊಡ್ತಾ ಇದೆ. ಸೊ ಗಾಯ್ಸ್ ಬನ್ನಿ ಗಾಡಿ ಟಾಪ್ ಸ್ಪೀಡ್ ಚೆಕ್ ಮಾಡೋದು. ಕಂಪ್ನಿಯವ್ರು ಕ್ಲೈಮ್ ಮಾಡಿರೋ ಬಂದು 100 km/h ಕ್ಲೈಮ್ ಮಾಡಿದ್ದಾರೆ. ಬನ್ನಿ ನಾವು ಈಗ ಚೆಕ್ ಮಾಡೋದು ಗಾಡಿ ಟಾಪ್ ಸ್ಪೀಡ್ ಎಷ್ಟೋಗುತ್ತೆ. ನನ್ನ ವೆಯ್ಟ್ ಬಂದು 55-54 ಇದ್ದೀನಿ ನಾನು. ನನ್ನ ವೆಯ್ಟಿಗೆ ಎಷ್ಟೋಗುತ್ತೆ ಗೊತ್ತಿಲ್ಲ. ಫಸ್ಟ್ ಗೇರ್ ಟು ಗೇರ್ ಟಾಪ್ ಸ್ಪೀಡ್ ಚೆಕ್ ಮಾಡೋದಕ್ಕೆ ಇದು ಗೇರ್ ಟು ಗೇರ್ ಚೆಕ್ ಮಾಡೋವಂಥ ರೋಡಂತೂ ಅಲ್ವೇ ಅಲ್ಲ. ಬರೀ ಜಸ್ಟ್ ಟಾಪ್ ಸ್ಪೀಡ್ ಒಂದು ಚೆಕ್ ಮಾಡೋದ. ಬನ್ನಿ ಹಂಡ್ರೆಡ್ ಅಂಡ್ ಒನ್. ನಾವು ಡೌನಲ್ಲೇ ಇದ್ದೀನಿ ಈಗ. ಗುರು 100 ಮೇಲೆ ಹೊಡೆದ್ರೆ ಗಾಡಿ ತೋರುತ್ತೆ ಗುರು. ಗಾಡಿ ತೋರ್ತಾ ಇದೆ. ಇನ್ನು ರೈಡಿಂಗ್ ಪೊಸಿಷನ್ಗೆ ಬಂದಾಗ ನಿಮಗೆ 2 ಮಿರರ್ ಕೊಟ್ಟಿದ್ದಾನೆ. ಸಖತ್ತಾಗಿ ವ್ಯೂ ಇದೆ ಗುರು. ಹಿಂದ್ಗಡೆ ಇರೋದು ಎಲ್ಲ ಕಾಣುತ್ತೆ. ಆ ಲೆವೆಲ್ಗೆ ಮಿರರ್ ಚೆನ್ನಾಗಿ ಕೊಟ್ಟಿದ್ದಾನೆ ಒಟ್ಟಿನಲ್ಲಿ. ಇನ್ನು ಫ್ರಂಟಿಗೆ ಬಂದರೆ ನಿಮಗೆ ಇಲ್ಲಿ ಇಂಡಿಕೇಟರ್ ಸ್ವಿಚ್ಗಳು ಕೊಟ್ಟಿದ್ದಾನೆ. ಮತ್ತು ಆರನ್ ಸ್ವಿಚ್ಚು, ಒಂದು ಹೈ ಬೀಮು, ಲೋ ಬೀಮು, ಪಾಸಿಂಗ್ 2 ಒಂದರಲ್ಲೇ ಕೊಟ್ಟಿದ್ದಾನೆ. ಚೆನ್ನಾಗಿದೆ. ಇನ್ನು ರೈಟ್ ಸೈಡ್ ಹ್ಯಾಂಡಲ್ ಬಾರ್ಗೆ ಬಂದರೆ ನಿಮ್ಗೆ ಗಾಡಿ ಆಫು, ಆನು, ಸ್ಟಾರ್ಟ್ 2 ಒಂದೇ ಬಟನಲ್ಲಿ ಕೊಟ್ಟಿದ್ದಾನೆ. ಇನ್ನು ಡಿಸ್ಪ್ಲೇಗೆ ಬಂದರೆ ನಿಮಗೆ ಇಲ್ಲಿ ಫ್ಯೂಲ್ ಕೆಪಾಸಿಟಿ ತೋರಿಸ್ತದೆ, ಇಲ್ಲಿ ಗೇರ್ ಇಂಡಿಕೇಷನ್ ತೋರಿಸ್ತದೆ, ಮತ್ತು ಇಲ್ಲಿ ಟೈಮ್ ಇದೆ, ಮತ್ತು ಓಡೋಮೀಟ್ರ್ ಇದೆ, ಮತ್ತು ಟ್ರಿಪ್ ಎ, ಟ್ರಿಪ್ ಬಿ, ಟ್ರಿಪ್ ಸಿ ಸೆಟ್ ಮಾಡ್ಕೋಬೋದು ಆ್ಯಕ್ಚುಲಿ. ಮತ್ತು ಇಲ್ಲಿ ನಾವು ಎಷ್ಟು ಹೋಗ್ತಾಯಿದ್ದೀವಿ ಸ್ಪೀಡ್ ರನ್ನಿಂಗ್ ಮೀಟ್ರ್ ಒಂದಿದೆ. ಅಷ್ಟು ಬಿಟ್ಟರೆ ಗಾಡೀಲಿ ಬೇರೆ ಏನೂ ಸಿಗ್ತಾಯಿಲ್ಲ ನಿಮಗೆ ಸರ್ವಿಸ್. ನಿಮಗೆ 1000 ಒಳಗಡೆನೆಲ್ಲ ಮುಗ್ದೋಗುತ್ತೆ ನಿಮಗೆ. ಬರೀ ಇಂಜಿನ್ ಆಯಿಲು ಮತ್ತು ಆಯಿಲ್ ಫಿಲ್ಟ್ರು, ಏರ್ ಫಿಲ್ಟ್ರು ಚೇಂಜ್ ಮಾಡಿಸ್ತೀರಾ ಅಷ್ಟೇ. ಇನ್ನೇನು ನಿಮಗೆ ಕಾಸ್ಟ್ ಬರ್ತಾಯಿಲ್ಲ. ನಿಮಗೆ ಗಾಡೀಲೇನು ಡಿಫೆಕ್ಟ್ ಇಲ್ಲ ಅಂದರೆ ನಿಮ್ಗೆ 1000 ಒಳಗಡೆ ಮುಗ್ದೋಗ್ಬಿಡುತ್ತೆ ಸರ್ವಿಸ್ ಎಲ್ಲ. ನಿಮಗೆ ಹೋಂಡಾ ಪಾರ್ಟ್ಸ್, ಗಾಡಿ ಪಾರ್ಟ್ಸ್ಗಳೆಲ್ಲ ಅಷ್ಟು ಎಕ್ಸ್ಪೆನ್ಸಿವ್ ಯಾವುದೂ ಇಲ್ಲ. ಡಿಸೆಟ್ಮೆಂಟ್ ಗಾಡಿ ಹೇಳ್ತಿರೋದು. ಕಮ್ಯೂಟ್ ಗಾಡಿಗಳು ಯಾವುದೇ ಎಕ್ಸ್ಪೆನ್ಸ್ ಬರೋದಿಲ್ಲ. ಗಾಡಿ ಪ್ರೈಸ್ ಬಂದು ನಿಮಗೆ 1,15,000 ಗಾಡಿ ಪ್ರೈಸ್ ಆನ್ ರೋಡ್ ಇದೆ. ನಿಮಗೆ ಎಕ್ಸ್ ಶೋರೂಮ್ ನಿಮಗೆ 97,000 ಏನೋ ಬೀಳ್ತಾಯಿದೆ. ಎಕ್ಸ್ ಶೋರೂಮಲ್ಲಿ ನೀವು ಯಾವ ಸ್ಟೇಟಲ್ಲಿದ್ದೀರ ಅನ್ನೋದ್ರ ಮೇಲೆ ಒಂದು 5,000-10,000 ಹೆಚ್ಚು ಕಮ್ಮಿ ಡಿಫ್ರೆನ್ಸ್ ಆಗುತ್ತೆ. ಗಾಡಿ ಓವರಾಲ್ ಲುಕ್ ಬಗ್ಗೆ ಹೇಳಿದ್ರೆ ದೂಸರ ಮಾತಿಲ್ಲ, ಮಸ್ತಾಗಿದೆ. ಇಂಜಿನ್ಗೆ ಏನು ಕೇಳ್ತೀರಾ ಗೊತ್ತಾ, ಎಷ್ಟು ರಿಫೈನ್ಡ್ ಇದೆ ಅಂದರೆ ಹೋಂಡಾ ಇಂಜಿನ್ಗಳೇ ಹಾಗೆ ರಿಫೈನ್ಮೆಂಟ್ಗೆ ಮಾಡಿಸಿದಂಥ ಗಾಡಿಗಳು ಇವು. ಸೊ ಗೈಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋದ. ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ, ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್ ಗೈಸ್ ಆ್ಯಂಡ್ ಪೀಸ್. ಇನ್ನೂ ಏನು ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡಿರಿ. ಬೇಗ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ.